ಸರ್ ಇದು ಆಟೋಮೊಟೈವ್ ಎಕ್ಸೆಲ್ ಮೈಸೂರು ಊಟಗಳ ಇಂಡಸ್ಟ್ರಿಯಲ್ ಏರಿಯಾ ಅವರು ಈ ಬಡಾವಣೆನ ಕಲ್ಯಾಣಿ ನಗರ ಅಂತ 96ಅಲ್ಲಿ ಓಪನ್ ಆಯಿತು. ಅದಾದಮೇಲೆ ಇದು ಈ ನಮ್ಮ ಹನುಮಂತ ದೇವಸ್ಥಾನ ಇದು ಅವಾಗಲಿಂದ ಇದೆ. ಬಟ್ ನಾವು ಒಂದು ಹಂತವಾಗಿ ನಾವು ಈ ಥರ ತೊಗೊಂಬಂದು ಈ ಸ್ಟೇಜಿಗೆ ತಂದು ನಿಲ್ಲಿಸಿದ್ವಿ ಸರ್. ಸುಮಾರು ಖರ್ಚಾಗಿದೆ. ಮತ್ತು ನಮ್ಮ ಆಟೋಮೊಟೈವ್ ಎಕ್ಸೆಲ್ ಅವರು ಮತ್ತು ಭಕ್ತಾದಿಗಳು ಸಾರ್ವಜನಿಕರು ತುಂಬ ಹೆಲ್ಪ್ ಮಾಡಿದ್ದಾರೆ. ಪ್ರತಿಷ್ಠಾಪನೆ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಅವರ ಒಂದು ಶಕ್ತಿ ಮೀರಿ ಎಲ್ಲ ಮಾಡಿದ್ದಾರೆ ಸರ್. ಇಲ್ಲಿ ತುಂಬ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ. ಇನ್ನೂ ಇಂಪ್ರೂವ್ಮೆಂಟ್ ಮಾಡಬೇಕು, ಮಾಡ್ತೀವಿ ಸರ್ ಖಂಡಿತ. ನಿಮ್ಮ ಅನುಭವ ಹೇಗಿದೆ ಸರ್? ತುಂಬ ಚೆನ್ನಾಗಿದೆ ಸರ್. ನಾವು ದಿನ ಎವ್ರಿ ವೀಕ್ ಸಾಟರ್ಡೆ ಬಂದು ನಾವು ಪೂಜೆ ಮಾಡಿ ಕುಟುಂಬ ಸಮೇತ ಬಂದು ಮತ್ತು ಎಲ್ಲ ಅಕ್ಕಪಕ್ಕದವರು ಎಲ್ಲ ಬಂದು ಪೂಜೆ ಮಾಡ್ಕೊಂಡು ಹಾಡು ಅವು ಎಲ್ಲ ಇರುತ್ತೆ. ಇಲ್ಲಿ ಎಲ್ಲ ನೋಡ್ಕೊಂಡು 9, 8:30, 9 ಗಂಟೆ ತನಕ ಇಲ್ಲಿ ಕಾಲ ಕಳ್ಕೊಂಡು ಹೋಗ್ತೀವಿ ಸರ್. ಭಕ್ತಾದಿಗಳು ಏನು ಹೇಳ್ತಾರೆ ಸರ್? ಭಕ್ತಾದಿಗಳು ತುಂಬ ಖುಷಿ ಪಡ್ತಾ ಇದ್ದಾರೆ ಸರ್. ಯಾಕೆಂದರೆ ದೂರಿಯಾಗಿ ಮಾಡ್ತಾಯಿದ್ವಿ ಮತ್ತು ದಿನ ಬೆಳೀತಾ ಇದೆ. ಖಂಡಿತ ಇದು ಅಗಾಧವಾಗಿ ಇದು ಮೈಸೂರು ನಗರಕ್ಕೆ ಒಂದು ಒಳ್ಳೆ ಟೆಂಪಲ್ ಆಗುತ್ತೆ ಸರ್ ಇದು. ನಮಸ್ತೆ. ಈ ದೇವಸ್ಥಾನ ಹನುಮಂತನ ದೇವಸ್ಥಾನನ ಮುತ್ತುರಾಯಸ್ವಾಮಿ ದೇವಸ್ಥಾನ ಅಂತಲೇ ಹೇಳ್ತಾರೆ. ಇಲ್ಲಿ ಹೆಚ್ಚು ಕಡಿಮೆ ಇದು ತುಂಬ ಹಳೇ ದೇವಸ್ಥಾನ ಅಂತಲೇ ಪ್ರತೀತಿ ಇದೆ. ಇದು ಈಗೀಗ ಸ್ವಲ್ಪ ಡೆವಲಪ್ ಆಗ್ತಾ ಇದೆ ಅಷ್ಟೇ ಇದು. ಬಟ್ ಇಲ್ಲಿ ವೈಬ್ಸ್ ತುಂಬ ಚೆನ್ನಾಗಿದೆ. ನಾವೀಗ ಬಂದು 3 ವರ್ಷ ಆಗಿತ್ತು ಅಷ್ಟೇ. ತುಂಬ ಒಳ್ಳೆ ವೈಬ್ಸ್ ಕೊಡ್ತಾ ಇದೆ ನಮಗೆ. ಎಷ್ಟೋ ಸಮಸ್ಯೆಗಳನ್ನು ಬಗೆಹರಿಸ್ತಾ ಇದೆ ಇದು. ಹಾಗಾಗಿ ಒಂಥರ ಒಳ್ಳೆ ಕ್ಷೇತ್ರ ಅಂತ ಅನ್ಕೋತಾ ಇದ್ದೀವಿ. ಇನ್ನು ಮುಂದೆ ಇದು ತುಂಬ ಬೆಳೆಯುತ್ತೆ ಅನ್ನೋ ಭರವಸೆ ತುಂಬ ಇದೆ ನಮಗೆ. ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ನಾವೀಗ 3 ವರ್ಷದಿಂದ ಬರ್ತಾ ಇದ್ದೀವಿ ಇಲ್ಲಿ. ನಾವು ಮುಂಚೆ ಬಳ್ಳಾರಿಯಲ್ಲಿ ಇದ್ವಿ, ಇಲ್ಲೇ ಕಲ್ಯಾಣಿ ನಗರದಲ್ಲೇ ಇದ್ದೀವಿ ನಾವು. ಅದೇ ಒಳ್ಳೆ ವೈಬ್ಸ್ ಇದೆ ನಮ್ಗೆ ಇಲ್ಲಿ. ಒಂಥರ ಯಾವುದೇ ಭಯ ಇಲ್ಲ, ನೆಮ್ಮದಿಯಾಗಿದ್ದೀವಿ. ಭಕ್ತಾದಿಗಳಿಗೆ ಏನು ಹೇಳ್ತೀರಾ ಮೇಡಮ್? ಭಕ್ತಾದಿಗಳು ಬರ್ತಾರೆ, ಸ್ವಲ್ಪ ಕ್ಲೀನ್ ಬೇಕು ಅಷ್ಟೇ, ಇನ್ನೇನು ಅದೇನಿಲ್ಲ. ಇನ್ನೆಲ್ಲ ಭಕ್ತಾದಿಗಳು ಅಂದಮೇಲೆ ಏನು ಮಾಡೋಕ್ಕಾಗಲ್ಲ, ಅವ್ರು ಬರಲೇಬೇಕು, ಮಾಡ್ತಾ ಇದ್ದಾರೆ. ಅಭಿವೃದ್ಧಿ ಆಗ್ತಾ ಇದೆ, ತುಂಬ ಚೆನ್ನಾಗಿದೆ. ಜನರ ಹನುಮ ಜಯಂತಿ ವಿಶೇಷತೆಗಳನ್ನು ತಿಳಿಸ್ಕೊಡ್ತೀರಾ? ಅಯ್ಯೋ, ಹನುಮ ಜಯಂತಿ ಅಂದರೆ ಒಳ್ಳೆ ಇದೇನು ಒಂಥರ ನಾಡಹಬ್ಬ ಹೆಂಗೆ ಮಾಡ್ತೀವೋ ಆ ಥರನೇ ಮಾಡ್ತಾ ಇದ್ದಾರೆ. ತುಂಬ ಖುಷಿ ಅನಿಸ್ತಾ ಇದೆ ನಮಗೆ. ಇನ್ನೇನು ಹೇಳೋದು, ಅಷ್ಟೇ ಅದ್ದೂರಿಂದ ನಡೀತಿದೆ ಅಷ್ಟೇ. ನಿನ್ನೆ ಎಲ್ಲ ಅದು ಉತ್ಸವ ಏನಂತ ಕುಂಭ ಸಮೇತ ಕರ್ಕೊಂಡು ಬಂದರು. ಅವೆಲ್ಲ ಒಂಥರ ಕಣ್ಣು ತುಂಬ್ಕೊಂಡು ಬಂತು ನೆನ್ನೆ. ನಮಗಂತೂ ತುಂಬ ಚೆನ್ನಾಗಿತ್ತು. ಭಾಳ ವರ್ಷಗಳ ಮೇಲೆ ಇದನ್ನೆಲ್ಲ ನೋಡ್ತಾ ಇದ್ದೀವ ಅನಿಸ್ತು ನಮಗೆ. ನಾವು ಬಳ್ಳಾರಿಯಲ್ಲಿ ಇದ್ದಿದ್ದು, ಅಲ್ಲೆಲ್ಲ ಇಲ್ಲಿ ಸ್ವಲ್ಪ ಕಡಿಮೆ ಇತ್ತು ಆ ಥರ ಎಲ್ಲನೂ. ಇಲ್ಲಿ ವೈಬ್ಸ್ ತುಂಬ ಚೆನ್ನಾಗಿತ್ತು ನಿನ್ನೆಯಿಂದನೂ ನೋಡ್ತಾ ಇದ್ದೀವಿ. ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ನಮಸ್ತೆ. ನನ್ನ ಹೆಸರು ಮಂಜುನಾಥ್ ಅಂತ. ನಾನು ಆ್ಯಕ್ಚುಲಿ ಮುಂಚೆ ಆಟೋಮೊಟೈವ್ಸ್ ವರ್ಕ್ ಮಾಡ್ತಿದ್ದೆ. ಅವ್ರದ್ದೇ ಲೇಔಟ್ ಇದು. ಇಲ್ಲಿ ಮನೆ ಕಟ್ಟಬೇಕಾದ್ರೆ ಪ್ರಾಬ್ಲಮ್ ಆಯ್ತು ನನಗೆ. ಬಟ್ ನನಗೆ ಮನೆ ಬೆಸ್ಟ್ ಸೈಟ್ ಆದ್ದರಿಂದ ನಂಗೆ ಹನುಮಂತನ ದರ್ಶನ ಆಯಿತು. ಹನುಮಂತನಿಂದ ಎಲ್ಲ ಒಳ್ಳೆಯದಾಗಿ ಬಗೆಹರಿಸಿ ನಾನು ಮನೆ ಕಟ್ಸ್ಕೊಟ್ಟಿದ್ದೀನಿ. ಇಲ್ಲಿ ಕಮಿಟಿ ಬಗ್ಗೆ ಹೇಳಿದ್ರೆ ತುಂಬ ಚೆನ್ನಾಗಿದೆ. ಕಮಿಟಿ ಮೆಂಬರ್ಸು ತುಂಬ ಟ್ರಸ್ಟೀಸ್ ಎಲ್ಲ ಇದ್ದಾರೆ ಇಲ್ಲಿ, ತುಂಬ ಚೆನ್ನಾಗಿದ್ದಾರೆ. ಎಸ್ಪೆಷಲಿ ಪ್ರೆಸಿಡೆಂಟು, ವೈಸ್ ಪ್ರೆಸಿಡೆಂಟ್ ಆಗಲಿ, ಕ್ಯಾಶಿಯರ್ ಎಲ್ಲರೂ ನನ್ನ ಪರಿಚಯ ಇದ್ದಾರೆ. ತುಂಬ ಒಳ್ಳೇದು ಮಾಡ್ತಿದ್ದಾರೆ. ಸೊ ಬರೋ ಭಕ್ತರಿಗೆ ಬನ್ನಿ, ದೇವಸ್ಥಾನ ನೋಡ್ಕೊಂಡೋಗಿ ಸ್ವಲ್ಪ ದೇವಸ್ಥಾನನ ನೀಟಾಗಿಡೋಕ್ಕೆ ಎಲ್ಲರೂ ಕೂಡ ಪ್ರಯತ್ನ ಮಾಡಿ ಅಷ್ಟೇ ಭಕ್ತಾದಿಗಳು.